ಹಾಯ್, ನಾನು ಸಿ ರಮ್ಯವ್ಯ. ಸೊ ನೀವು ಪೆನ್ನಿ ಸ್ಟಾಕ್, ಲಾರ್ಜ್ ಕ್ಯಾಪ್ ಹಾಗೆ ಬ್ಲೂ ಚಿಪ್ಸ್ ಈ ತರ ವರ್ಡ್ಸ್ನೆಲ್ಲ ಕೇಳಿರ್ತೀರ. ಸೊ ನಾವಿವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಕ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಸ್ಟಾಕ್ ಇದೆ ಅಂತ ನೋಡೋಣ. ಸೊ ಅದರ ಕ್ಲಾಸಿಫಿಕೇಶನ್ ಮೆಥಡ್ಸು ಹಾಗೆ ಅದರ ಹಿಂದೆ ಇರುವ ರೀಸನ್ಸ್ ಇದೆಲ್ಲದನ್ನ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋದ ನಂತರ ನೀವು ಸ್ಟಾಕ್ಸ್ ನ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಐಡೆಂಟಿಫೈ ಮಾಡುವಷ್ಟು ಮಾಹಿತಿನ ತಿಳ್ಕೊಂಡಿರ್ತೀರ. ಸೊ ಅದಕ್ಕೂ ಮುಂಚೆ ನೀವು ಗ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಪರ್ಸನಲ್ ಫಿನಾನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಟಾಪಿಕ್ಸ್ ಬಗ್ಗೆ ನೀವು ಅಪ್ಡೇಟ್ ಆಗ್ತಾ ಇರಬಹುದು. ಇವಾಗ ನಮ್ಮ ಟಾಪಿಕ್ಗೆ ವಾಪಸ್ ಬರೋಣ. ಸೊ ನೀವು ಸ್ಟಾಕ್ಸ್ ಬಗ್ಗೆ ಓದ್ಬೇಕಾದ್ರೆ ಹಲವಾರು ಲೇಬಲ್ಸ್ ಬಗ್ಗೆ ಓದಿರ್ತೀರಾ ಅಲ್ವಾ? ಸೊ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಡಿವಿಡೆಂಡ್ ಸ್ಟಾಕ್ ಆಗಿರ್ಬೋದು ಅಥವಾ ಬ್ಲೂ ಚಿಪ್ ಆಗಿರ್ಬೋದು. ಆದ್ರೆ ಈ ಎಲ್ಲಾ ಲೇಬಲ್ಸ್ಗೆ ಅದರದ್ದೇ ಆದಂತ ಮೀನಿಂಗ್ ಇರುತ್ತೆ. ಸೊ ಈ ಲೇಬಲ್ಸ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಕಂಪನಿ ಅದು ಯಾವ ಕ್ಲಾಸಿಫಿಕೇಶನ್ಗೆ ಸೇರ್ತಾ ಇದೆ, ಹಾಗೆ ಏನೇನ್ ಫ್ಯಾಕ್ಟರ್ಸ್ ಕಂಪನಿ ಬಗ್ಗೆ ಹೇಳ್ತಾ ಇದೆ ಅನ್ನೋದು ತಿಳಿಯುತ್ತೆ. ಅದ್ರ ಜೊತೆಗೆ ನಾವು ಇವಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧರಿಸಿ ಯಾವ್ಯಾವ ಟೈಪ್ಸ್ ಆಫ್ ಸ್ಟಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಇನ್ನು ಮಾರ್ಕೆಟ್ ಕ್ಯಾಪ್ ನ ಆಧರಿಸಿ ಒಟ್ಟು 4 ಕ್ಯಾಟಗರೀಸ್ ಇದೆ. ಫಸ್ಟ್ ಒನ್ ಬಂದು ಲಾರ್ಜ್ ಕ್ಯಾಪ್, ಅದು 20,000 ಕೋಟಿಗಿಂತ ಮೇಲಿನ ಮಾರ್ಕೆಟ್ ಕ್ಯಾಪ್ ಇದೆ. ಹಾಗೆ ಸೆಕೆಂಡ್ ಒನ್ ಬಂದು ಮಿಡ್ ಕ್ಯಾಪ್, 5,000 ಕೋಟಿಯಿಂದ 20,000 ಕೋಟಿಯ ಒಳಗಿರುವ ಮಾರ್ಕೆಟ್ ಕ್ಯಾಪ್. ಇನ್ನೊಂದು ಬಂದು ಸ್ಮಾಲ್ ಕ್ಯಾಪ್, 500 ಕೋಟಿಯಿಂದ 5,000 ಕೋಟಿ ಒಳಗಿರುವ ಮಾರ್ಕೆಟ್ ಕ್ಯಾಪ್. ಸೊ ಲಾಸ್ಟ್ ಒನ್ ಬಂದು ಮೈಕ್ರೋ ಕ್ಯಾಪ್. ಸೊ ಇದು ಲೀಸ್ಟ್ ಇರೋದು. ಸೊ ಬಿಟ್ವೀನ್ 50 crore to 500 crore. ಸೊ ಬರೀ ಲೇಬಲ್ ಇಂದಾನೆ ನಾವು ಅಂದಾಜ್ ಹಾಕ್ಬೋದು ಕಂಪನಿಯ ರಫ್ ಸೈಜ್ ಎಷ್ಟಿರುತ್ತೆ ಅಂತ. ಅದ್ರ ಜೊತೆಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೂಡ ನಾವು ಐಡೆಂಟಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ TCS ತಗೊಂಡ್ರೆ ಇದೊಂದು ಲಾರ್ಜ್ ಕ್ಯಾಪ್ ಸ್ಟಾಕ್. ಹಾಗೆ ಇದನ್ನ ಕೇಳಿದ ತಕ್ಷಣ ನಿಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಇದು 20,000 ಕೋಟಿಗಿನ್ನ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಅಂತ. ಸೊ ಅದ್ರ ಜೊತೆಗೆ ಕೆಲವು ಟಿಪಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಹೈ ಅಂಡ್ ಕನ್ಸಿಸ್ಟೆಂಟ್ ಕ್ಯಾಶ್ ಫ್ಲೋ ಇರ್ಬೋದು, ಮಾಡರೇಟ್ ಗ್ರೋತ್ ಆಗಿರ್ಬೋದು, ಲಾರ್ಜ್ ಕ್ಯಾಶ್ ರಿಸರ್ವ್ಸ್ ಆಗಿರ್ಬೋದು, ಎಂಪ್ಲಾಯಿ ಸ್ಟ್ರೆಂತ್ ಜಾಸ್ತಿ ಇರ್ಬೋದು. ಹಾಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಕ್ರೆಡಿಟ್ ರೇಟಿಂಗ್ ಕೂಡ ಇರುತ್ತೆ. ಹಾಗೆ ನಾವು ಕಂಪನಿಗೆ ಮಿಡ್ ಕ್ಯಾಪ್ ಅಂತ ಲೇಬಲ್ ಮಾಡಿದ್ರೆ ಅದಕ್ಕೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಹಾಗೆ ರಿಸ್ಕ್ ಕೂಡ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಕ್ಯಾಶ್ ಫ್ಲೋಸು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದರ ಎಫೆಕ್ಟ್ ನಮ್ಮ ಕ್ರೆಡಿಟ್ ರೇಟಿಂಗ್ ಮೇಲೆ ಕೂಡ ಆಗುತ್ತೆ. ಸೊ ಕ್ರೆಡಿಟ್ ರೇಟಿಂಗು ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ಲೋ ಇರುತ್ತೆ. ಇನ್ನು ನಾವು ಸ್ಮಾಲ್ ಕ್ಯಾಪ್ಸ್ ತಗೊಂಡ್ರೆ ಇವೆಲ್ಲ ಅನ್ಟೆಸ್ಟೆಡ್ ಸ್ಟಾಕ್ಸ್ ಆಗಿರುತ್ತೆ. ಹಾಗೆ ಇದ್ರೊಳಗೆ ಹೈ ಗ್ರೋತ್ ಪೊಟೆನ್ಶಿಯಲ್ ಇರುತ್ತೆ. ಅದ್ರ ಜೊತೆಗೆ ಹೈಲಿ ರಿಸ್ಕಿ ಕೂಡ ಇರುತ್ತೆ. ಯಾಕಂದ್ರೆ ಆಸ್ ಯೂಶುವಲ್ ಕ್ಯಾಶ್ ಇನ್ಕನ್ಸಿಸ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ ಫ್ಯೂಚರ್ ಮತ್ತೆ ಬಿಸ್ನೆಸ್ ಮಾಡೆಲ್ ಮೇಲೆ ತುಂಬಾನೇ ಅನ್ಸರ್ಟನಿಟಿ ಇರುತ್ತೆ. ಸೊ ಇದರ ಕ್ರೆಡಿಟ್ ರೇಟಿಂಗ್ಸು ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಲೋ ಇರುತ್ತೆ. ಸೊ ಎರಡನೇ ಕ್ಲಾಸಿಫಿಕೇಶನ್ ಏದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಡಿವಿಡೆಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿವಿಡೆಂಡ್ ಸ್ಟಾಕ್ಸ್, ನಾನ್ ಡಿವಿಡೆಂಡ್ ಸ್ಟಾಕ್ಸ್ ಅಂತ. ಸೊ ಈ ಡಿವಿಡೆಂಡ್ ಸ್ಟಾಕ್ಸ್ ಏನಂದ್ರೆ ಕಾಲಕ್ಕೆ ಡಿವಿಡೆಂಡ್ ನ ಪೇ ಮಾಡುತ್ತೆ. ಅಂದ್ರೆ ಇದನ್ನ ಇನ್ಕಮ್ ಸ್ಟಾಕ್ಸ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇನ್ವೆಸ್ಟರ್ಸ್ ರೆಗ್ಯುಲರ್ಲಿ ಡಿವಿಡೆಂಡ್ ಇನ್ಕಮ್ ಪಡೆಯೋದಕ್ಕೋಸ್ಕರ ಈ ತರ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಿಂದ ಅಂದ್ರೆ ಡಿವಿಡೆಂಡ್ ಪೇ ಮಾಡ್ತಿದ್ಯೋ ಇಲ್ವೋ ಅನ್ನೋದ್ರಿಂದ ಕಂಪನಿಯ ಕ್ಯಾಶ್ ಜನರೇಟಿಂಗ್ ಎಬಿಲಿಟಿ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಬಿಸ್ನೆಸ್ ರನ್ ಮಾಡೋದಕ್ಕೆ ಎಷ್ಟು ಹಣ ಬೇಕೋ ಅದಕ್ಕಿಂತ ಹೆಚ್ಚು ಕ್ಯಾಶ್ ಜನರೇಟ್ ಇದು ಮಾಡ್ತಿದ್ಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ರೆಗ್ಯುಲರ್ಲಿ ನಮ್ಗೆ ಏನ್ ಅನ್ಸುತ್ತೆ, ಡಿವಿಡೆಂಡ್ ಪೇ ಮಾಡೋ ಸ್ಟಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗೆ ಡಿವಿಡೆಂಡ್ ಪೇ ಮಾಡದಿರೋ ಸ್ಟಾಕ್ಸ್ ನಾನ್ ಡಿಸೈರಬಲ್ ಅಂತ ಅನ್ಸುತ್ತೆ. ಆದ್ರೆ ನೀಟಾಗಿ ರಿಸರ್ಚ್ ಮಾಡಿ ನೋಡಿದ್ರೆ ಕೆಲವು ಸರಿ ಗ್ರೋತ್ ಫೇಸ್ ಅಲ್ಲಿ ಇರುವ ಕಂಪನಿಗಳು ಎಕ್ಸ್ಟ್ರಾ ಕ್ಯಾಶ್ ಜನರೇಟ್ ಮಾಡೋದಿಕ್ ಆಗೋದಿಲ್ಲ. ಸೊ ಆಗ ಆ ರೀಸನ್ ಜಸ್ಟಿಫೈಡ್ ಆಗಿರುತ್ತೆ. ಸೊ ಗ್ರೋತ್ ಕಾಂಪೊನೆಂಟ್ ಇರೋದ್ರಿಂದ ಆ ಸ್ಟಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಡಿವಿಡೆಂಡ್ ಸ್ಟಾಕ್ಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ITC ಸ್ಟಾಕ್. ಸೊ ಇದು ಮ್ಯಾಂಡೇಟರಿಲಿ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸೊ ಇನ್ನ ಥರ್ಡ್ ಕ್ಲಾಸಿಫಿಕೇಶನ್ ತಗೊಳ್ಳೋಣ ಅಂದ್ರೆ ಇನ್ವೆಸ್ಟಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರೊಳಗೆ 2 ತರ ಇದೆ. ಸೊ ಒಂದು ಗ್ರೋತ್ ಸ್ಟಾಕ್ಸ್ ಹಾಗೆ ಇನ್ನೊಂದು ವ್ಯಾಲ್ಯೂ ಸ್ಟಾಕ್ಸ್ ಅಂತ. ಇನ್ನು ಗ್ರೋತ್ ಸ್ಟಾಕ್ಸ್ ಏನು ಅಂತ ಅಂದ್ರೆ ಇದ್ರೊಳಗೆ ಕಂಪನಿಯ ಅರ್ನಿಂಗ್ ಪೊಟೆನ್ಶಿಯಲ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದರ ಪರ್ಫಾರ್ಮೆನ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇದು ಆಕ್ಚುಯಲ್ ವ್ಯಾಲ್ಯೂಗಿನ್ನ ಜಾಸ್ತಿನೇ ವ್ಯಾಲ್ಯೂಡ್ ಆಗಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಇದಕ್ಕೆ ಜಾಸ್ತಿನೇ ಇರುತ್ತೆ. ಆದ್ರೆ ವ್ಯಾಲ್ಯೂ ಸ್ಟಾಕ್ಸ್ ಹಾಗಲ್ಲ. ವ್ಯಾಲ್ಯೂ ಸ್ಟಾಕ್ಸ್ ಆಕ್ಚುಯಲ್ ಪ್ರೈಸ್ಗಿನ್ನ ಕಡಿಮೆ ಅಥವಾ ನಿಯರ್ ಬೈ ಪ್ರೈಸ್ ಅಲ್ಲಿ ಇರುತ್ತೆ. ಹಾಗೆ
ಸೆಗ್ಮೆಂಟ್ ಚೇಂಜಸ್ ಅಂದ್ರೆ ಸೆಗ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅಥವಾ ಬಿಸ್ನೆಸ್ ಮಾಡೆಲ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಆಗ ಈ ವ್ಯಾಲ್ಯೂ ಸ್ಟಾಕ್ಸ್ ನ ಪ್ರೈಸಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಗ್ರೋತ್ ಸ್ಟಾಕ್ ಗೆ ತಗೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಇದೆ ಅಂತ ನಮ್ಗೆ ಗೊತ್ತು. ಅದು ಮೇ ಬಿ ಲಾಂಗ್ ಟರ್ಮ್ ಟ್ರೆಂಡ್ಸ್ ಇಂದ ಆಗಿರ್ಬೋದು ಅಥವಾ ಬ್ರಾಡ್ ಇಂಡಸ್ಟ್ರಿ ಗ್ರೋತ್ ಇಂದ ಆಗಿರ್ಬೋದು. ಆದ್ರೆ ರಿಸ್ಕ್ ಕೂಡ ತುಂಬಾನೇ ಹೈ ಇರುತ್ತೆ ವ್ಯಾಲ್ಯೂ ಸ್ಟಾಕ್ ಗೆ ಕಂಪೇರ್ ಮಾಡಿದ್ರೆ. ಅದ್ರ ಜೊತೆಗೆ ಸ್ಟೇಬಲ್ ವ್ಯಾಲ್ಯೂ ಸ್ಟಾಕ್ಸ್ ಗೆ ಕಂಪೇರ್ ಮಾಡಿದ್ರೆ ಇದರ ಅನ್ಸರ್ಟನಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ವ್ಯಾಲ್ಯೂ ಸ್ಟಾಕ್ಸ್ ನ ಮೆಚ್ಯೂರ್ ಸ್ಟಾಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ರಿಲಯಬಲ್ ಬಿಸ್ನೆಸ್ ಮಾಡೆಲ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಹಾಗೆ ಗ್ರೋತ್ ಪೊಟೆನ್ಶಿಯಲ್ ಸ್ವಲ್ಪ ಕಡಿಮೆ ಇರುತ್ತೆ ಗ್ರೋತ್ ಸ್ಟಾಕ್ಸ್ ಗೆ ಕಂಪೇರ್ ಮಾಡಿದ್ರೆ. ಇನ್ನು ನಮಗೆ ಗ್ರೋತ್ ಸ್ಟಾಕ್ ಗೆ ಒಳ್ಳೆ ಎಕ್ಸಾಂಪಲ್ ತಗೊಂಡ್ಬೇಕಂದ್ರೆ ಬಜಾಜ್ ಫಿನಾನ್ಸ್. ಸೊ ವ್ಯಾಲ್ಯೂ ಸ್ಟಾಕ್ ಗೆ ಒಳ್ಳೆ ಎಕ್ಸಾಂಪಲ್ ತಗೊಂಡ್ಬೇಕಂದ್ರೆ TCS. ಇನ್ನು ಬಜಾಜ್ ಫಿನಾನ್ಸ್ ತನ್ನ ಗ್ರೋತ್ ರೇಟ್ ನ ಚೆನ್ನಾಗೆ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಅದರ ಬಿಸ್ನೆಸ್ ಮಾಡೆಲ್ ತುಂಬಾನೇ ಇವಾಲ್ವ್ ಆಗ್ತಾ ಇದೆ. ಬಟ್ TCS ತಗೊಂಡ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಬಿಸ್ನೆಸ್ ಮಾಡೆಲ್ ಇದೆ. ಸೊ ಇದು ಗ್ರೋತ್ ಸ್ಟಾಕ್ಸ್ ಗೆ ಕಂಪೇರ್ ಮಾಡಿದ್ರೆ ಅದರ ಗ್ರೋತ್ ಪೊಟೆನ್ಶಿಯಲ್ ಸ್ವಲ್ಪ ಕಡಿಮೆನೇ ಇದೆ. ಇನ್ನು ನೀವು ಮೊಮೆಂಟಮ್ ಸ್ಟಾಕ್ಸ್ ಬಗ್ಗೆ ತಿಳ್ಕೊಂಡಿರ್ಬೋದು. ಸೊ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸ್ತಾ ಇದೆ ಗ್ರೋತ್ ಸ್ಟಾಕ್ಸ್ ತರಾನೇ. ಆದ್ರೆ ಇದ್ರೊಳಗೆ ಡಿಫ್ರೆನ್ಸ್ ಇದೆ. ಸೊ ಗ್ರೋತ್ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ ಬಂದ್ರೆ ಮೊಮೆಂಟಮ್ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಶಾರ್ಟ್ ಟರ್ಮ್ ಅಥವಾ ಮಿಡ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ನ ಸಿಗುತ್ತೆ. ಸೊ ಫೋರ್ತ್ ಕ್ಲಾಸಿಫಿಕೇಶನ್ ಬಂದು ಎಕನಾಮಿಕ್ ಸೈಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈ ಕ್ಲಾಸಿಫಿಕೇಶನ್ ಅಲ್ಲಿ ಸೈಕ್ಲಿಕಲ್ ಸ್ಟಾಕ್ ಮತ್ತೆ ನಾನ್ ಸೈಕ್ಲಿಕಲ್ ಸ್ಟಾಕ್ ಅಂತ ಇರುತ್ತೆ. ಅಂದ್ರೆ ಇದು ಮಾರ್ಕೆಟ್ ಸೈಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮಾರ್ಕೆಟ್ ಸೈಕಲ್ಸ್ ಅಲ್ಲಿ ಏರಿಳಿತ ಇದ್ದೇ ಇರುತ್ತೆ. ಸೊ ಅದು ಡಿಮ್ಯಾಂಡ್ ಮತ್ತೆ ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ತರ ಈ ಮಾರ್ಕೆಟ್ ಸೈಕಲ್ಸ್ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಹೈಲಿ ಡಿಪೆಂಡೆಂಟ್ ಆಗಿದ್ರೆ ಅದನ್ನ ನಾವು ಸೈಕ್ಲಿಕಲ್ ಸ್ಟಾಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಕಮಾಡಿಟಿ ರಿಲೇಟೆಡ್ ಸ್ಟಾಕ್ಸ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು. ಸೊ ಇದ್ರೊಳಗೆಲ್ಲ ಹೈಲಿ ಡಿಪೆಂಡೆನ್ಸಿ ಇರುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ. ಸೊ ಓವರ್ ಆಲ್ ಡಿಮ್ಯಾಂಡ್ ಈ ಪ್ರಾಡಕ್ಟ್ಸ್ ಗೆ ಜಾಸ್ತಿ ಆದ್ರೆ ಈ ಸ್ಟಾಕ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಓವರ್ ಆಲ್ ಡಿಮ್ಯಾಂಡ್ ಈ ಸ್ಟಾಕ್ಸ್ ಗೆ ಕಡಿಮೆ ಆದ್ರೆ ಇದರ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಸ್ಟೀಲ್ ಆಗಿರ್ಬೋದು ಅಥವಾ ವೇದಾಂತ ಸ್ಟಾಕ್ಸ್ ಆಗಿರ್ಬೋದು. ಇದು ಸೇಮ್, ಇದರ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ ಇದರ ಪ್ರೈಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಡಿಮ್ಯಾಂಡ್ ಯಾವಾಗ ಲೋ ಆಗುತ್ತೆ ಇದರ ಪ್ರೈಸಸ್ ಕೂಡ ಲೋ ಆಗುತ್ತೆ. ಸೊ ಇದಕ್ಕೆ ಆಪೋಸಿಟ್ ಆಗಿ ಬರ್ಬೇಕಂದ್ರೆ ನಾನ್ ಸೈಕ್ಲಿಕಲ್ ಸ್ಟಾಕ್ಸ್ ಅಂದ್ರೆ ಡಿಫೆನ್ಸಿವ್ ಸ್ಟಾಕ್ಸ್. ಇದು ಮಾರ್ಕೆಟ್ ಸೈಕಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಹಾಗೆ ಸ್ಟಡಿ ಗ್ರೋತ್ ಇರುವಂತಹ ಅಥವಾ ಸ್ಟಡಿ ಡಿಮ್ಯಾಂಡ್ ಇರುವಂತಹ ಬಿಸ್ನೆಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಅಂದ್ರೆ ಮಾರ್ಕೆಟ್ ಸೈಕಲ್ ನ ಅಪ್ಸ್ ಅಂಡ್ ಡೌನ್ಸ್ ಅಂದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮಿಸ್ ಮ್ಯಾಚ್ ನ ಇದು ರೆಪ್ರೆಸೆಂಟ್ ಮಾಡೋದಿಲ್ಲ. ಹಾಗೆ ಇದನ್ನ ಆಲ್ ವೆದರ್ ಸ್ಟಾಕ್ಸ್ ಅಂತ ಕರೀತಾರೆ ಅಥವಾ ಸೆಕ್ಯುಲರ್ ಸ್ಟಾಕ್ಸ್ ಅಂತ ಕೂಡ ಕರೀತಾರೆ. ಹಾಗೆ ಡಿಫೆನ್ಸಿವ್ ಸ್ಟಾಕ್ ಗೆ ಎಕ್ಸಾಂಪಲ್ ತಗೊಂಡ್ಬೇಕಂದ್ರೆ FMCG ಸ್ಟಾಕ್ ಅಥವಾ ಫುಡ್ ಸ್ಟಾಕ್ ರಿಲೇಟೆಡ್ ತಗೊಳ್ಬಹುದು. ಯಾಕಂದ್ರೆ ಇದ್ರೊಳಗೆ ಡಿಮ್ಯಾಂಡ್ ಕನ್ಸಿಸ್ಟೆಂಟ್ ಆಗಿ ರೈಸ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೆಸ್ಲೆ ಇಂಡಿಯಾ ಇರ್ಬೋದು ಅಥವಾ ಡಾಬರ್ ಇರ್ಬೋದು. ಸೊ ಈ ತರ ಡಿಫ್ರೆನ್ಸಸ್ ನ ಅರ್ಥ ಮಾಡ್ಕೊಂಡ್ಮೇಲೆ ಒಂದ್ ಅರ್ಥ ಆಗೋದೇನಂದ್ರೆ ಸೈಕ್ಲಿಕಲ್ ಸ್ಟಾಕ್ಸ್ ಬುಲ್ ರನ್ ಅಲ್ಲಿ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಬೇರಿಶ್ ಫೇಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದೇ ಡಿಫೆನ್ಸಿವ್ ಸ್ಟಾಕ್ಸ್ ನ ತಗೊಂಡ್ರೆ ಬೇರಿಶ್ ಫೇಸಸ್ ಅಲ್ಲಿ ತುಂಬಾನೇ ಡ್ರಾಪ್ ಆಗಲ್ಲ. ಸೊ ಸ್ಮಾಲ್ ಇಂಪ್ಯಾಕ್ಟ್ ನ ಕೊಡುತ್ತೆ ಸೈಕ್ಲಿಕಲ್ ಸ್ಟಾಕ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ಈಗ ನಾವು ಬ್ಲೂ ಚಿಪ್ ಸ್ಟಾಕ್ಸ್ ಮತ್ತೆ ಪೆನಿ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವು ಕ್ವಾಲಿಟಿ ಮತ್ತೆ ಬಿಸ್ನೆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ತಗೊಂಡ್ರೆ ಅದು ಇಂಡಸ್ಟ್ರಿ ಸೆಗ್ಮೆಂಟ್ ನ ಟಾಪ್ ಅಲ್ಲಿ ಇರುತ್ತೆ. ಅಂದ್ರೆ ಅದರ ರೆಪ್ಯುಟೇಷನ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ ಮಾಡೆಲ್ಸ್ ರಿಲಯಬಲ್ ಆಗಿರುತ್ತೆ. ಹಾಗೆ ತುಂಬಾನೇ ಗ್ರೋತ್ ರೇಟ್ ಕೊಡದೇ ಇದ್ರು ಕೂಡ ಸ್ಟೆಬಿಲಿಟಿನ ಚೆನ್ನಾಗಿ ಕೊಡುತ್ತೆ. ಹಾಗೆ ಇದರ ರಿಸ್ಕ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಲೋ ರಿಸ್ಕ್ ಟಾಲರೆನ್ಸ್ ಇರುವ ಇನ್ವೆಸ್ಟರ್ಸ್ ಇದ್ರೊಳಗೆ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಹಾಗೆ ತುಂಬಾನೇ ಬ್ಲೂ ಚಿಪ್ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ಇರ್ಬೋದು ಅಥವಾ ರಿಲಯನ್ಸ್ ಇರ್ಬೋದು ಅಥವಾ TCS ಕೂಡ ಇರ್ಬೋದು. ಇನ್ನು ಪೆನಿ ಸ್ಟಾಕ್ಸ್ ಬಂದು ಲೋ ಕ್ವಾಲಿಟಿ ಆಗಿದ್ದು ಹಾಗೆ ಲೋ ಪ್ರೈಸಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರ ಮಾರ್ಕೆಟ್ ಕ್ಯಾಪ್ ಬಂದು 100 crores ಗಿನ ಕಡಿಮೆ ಇರುತ್ತೆ. ಹಾಗೆ ಶೇರ್ ಪ್ರೈಸಸ್ ಕೂಡ 10 rupees ಅಥವಾ 20 rupees ಗಿನ ಕೆಳಗಡೆನೆ ಸಿಗುತ್ತೆ. ಆದ್ರೆ ಇದು ತುಂಬಾನೇ ರಿಸ್ಕಿ ಆಗಿರುತ್ತೆ. ಯಾಕಂದ್ರೆ ಇದರ ಬಿಸ್ನೆಸ್ ಮಾಡೆಲ್ಸ್ ಇದರ್ ಅನ್ಪ್ರೂವನ್ ಇರುತ್ತೆ ಅಥವಾ ಸ್ಪೆಕ್ಯುಲೇಟಿವ್ ಇರುತ್ತೆ. ಇದ್ರ ಮೇಲೆ ರನ್ ಆಗ್ತಾ ಇರುತ್ತೆ. ಸೊ ಬೇರೆ ಬೇರೆ ಲೇಬಲ್ಸ್ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬೇರೆ ಬೇರೆ ಕ್ಲಾಸಿಫಿಕೇಶನ್ಗೆ ಸೇರಿರುವ ಹಲವು ಲೇಬಲ್ಸ್ ಒಂದೇ ಕಂಪ್ನಿಗೆ ಅಟ್ಯಾಚ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಬಜಾಜ್ ಫೈನಾನ್ಸ್ ತಗೊಂಡ್ರೆ ಅದಕ್ಕೆ ಲಾರ್ಜ್ ಕ್ಯಾಪ್, ಬ್ಲೂ ಚಿಪ್
ಹಾಗೆ ಗ್ರೋತ್ ಇವೆಲ್ಲ ಕೂಡ ಅಟ್ಯಾಚ್ ಆಗುತ್ತೆ. ಸೊ ಲಾರ್ಜ್ ಕ್ಯಾಪ್ ಬಂದು ಅದರ ಮಾರ್ಕೆಟ್ ಸೈಜ್ ನ ರೆಪ್ರೆಸೆಂಟ್ ಮಾಡುತ್ತೆ, ಗ್ರೋತ್ ಬಂದು ಅದರ ಗ್ರೋತ್ ಪೊಟೆನ್ಶಿಯಲ್ ನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಬ್ಲೂ ಚಿಪ್ ಬಂದು ಅದರ ರೆಪ್ಯುಟೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಈ ಲೇಬಲ್ಸ್ ಕೇವಲ ಸಣ್ಣ ಓವರ್ ವ್ಯೂ ಕೊಡುತ್ತೆ ಕಂಪನಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ. ಹಾಗೆ ಈ ಲೇಬಲ್ಸ್ ನ ಇಟ್ಕೊಂಡು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದು ಉತ್ತಮ ಅಲ್ಲ. ಸೊ ಕಂಪನಿ ಬಗ್ಗೆ ಡೀಪ್ ರಿಸರ್ಚ್ ಮಾಡಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಆಮೇಲೆ ಮುಂದುವರಿಯೋದು ಒಳ್ಳೇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಗ್ರೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಪರ್ಸನಲ್ ಫಿನಾನ್ಸ್ ಮತ್ತೆ ಇನ್ವೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ನೀವು ಅಪ್ಡೇಟ್ ಆಗ್ತಾ ಇರ್ಬೋದು. ಅದರ ಜೊತೆಗೆ ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಇಲ್ಲ. ಸೊ ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.